ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಶಾಸಕ ಎ ಮಂಜುನಾಥ್ ರವರು ಸಾವನದುರ್ಗವನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಸ್ಥಾಪಿಸುವ ಬಗ್ಗೆ ಸುದ್ದಿಗೋಷ್ಠಿ ಕರೆದಿದ್ದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಏಳಿಗೆಹಳ್ಳಿ ತಮ್ಮಣ್ಣಗೌಡ ಹಾಗೂ ಇನ್ನು ಅನೇಕ ಮುಖಂಡರು, ಕಾರ್ಯಕರ್ತ ಬಂಧುಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಈ ದಿವಸ ಮನೆ ಪ್ರವಾಸೋದ್ಯಮ ಪರಿಸರ ಸಚಿವರು ಇತಿಹಾಸ ಪ್ರಸಿದ್ಧವಾದಂತಹ ಸಾವನದುರ್ಗ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ಕ್ಷೇತ್ರದಲ್ಲಿ ಈಗಾಗಲೇ ಏನು ನಾವು DPR ಅನ್ನು ಮಾಡಿಸಿದ್ದೇವೆ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಇವತ್ತು ಆ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸಕ್ಕೆ ಒಂದು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಬರೋರಿದ್ರು. ಅವರು ಮೊನ್ನೆ ದಿವಸ ಅವರೇ ನನಗೆ ಫೋನ್ ಮಾಡಿದ್ರು. ನಾನು ಸಿಂದಗಿ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ನಮ್ಮ ನಾಯಕರಾದ ಕುಮಾರನಾಥ್ ಜೊತೆ ನಮ್ಮೆಲ್ಲ ಶಾಸಕರು ಅಲ್ಲಿ ಬೀಡು ಬಿಟ್ಟಿದ್ವಿ. ಮೊನ್ನೆ ಅಮಿತ್ ಸಿಂಗ್ ಅವರು ನನಗೆ ಫೋನ್ ಮಾಡಿ ಶನಿವಾರ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಅಲ್ಲಿಂದ ನನಗೆ ಬರ್ತಾ ಸಂಜೆ ಫೋನ್ ಮಾಡಿದ್ರು. ಫ್ಯಾನ್ ಆಫ್ ಮಾಡಿ ಫೋನ್ ಮಾಡಿದ್ರು. ಒಂದು ಸ್ವಲ್ಪ ಜ್ವರ ಇದೆ, ಆದರೂ ಚಿಕಿತ್ಸೆ ತೆಗೆದುಕೊಂಡಿದ್ದೇನೆ. ಮೇಲೆ ಬೆಟ್ಟ ಎಲ್ಲ ಹತ್ತಕ್ಕಾಗಲಿಲ್ಲ, ಸ್ವಲ್ಪ ನನಗೆ ಆಯಾಸ ಆಗಿದೆ. ಕೆಳಗಡೆನೆ ಭೇಟಿ ಕೊಟ್ಟು ಅಧಿಕಾರಿಗಳ ಸಭೆಯನ್ನು ಕೆಳಗಡೆನೆ ಫಾರೆಸ್ಟ್ ಟೈಪಿನಲ್ಲಿ ಮಾಡಿ ಮುಗಿಸೋಣ ಅಂತ ಹೇಳಿದ್ರು. ಆಯ್ತಣ್ಣ, ಹಂಗೆ ಮಾಡೋಣ ಬನ್ನಿ ಅಂತ. ಸೊ ಬೆಳಿಗ್ಗೆ ಫೋನ್ ಮಾಡಿ ರಾತ್ರಿ ಜ್ವರ ಜಾಸ್ತಿ ಆಗಿದೆ, ಬಾಡಿ ಪೇನ್, ಹಾಸ್ಪಿಟಲೈಸ್ ಆಗ್ತಾ ಇದ್ದೀನಿ. ನಾನೇ ದಿನಾಂಕ ಪೋಸ್ಟ್ಪೋನ್ ಮಾಡಿ ನೀವು ಇಂಥ ಸ್ಥಿತಿಲಿ ಆಚೆ ಬರೋದು ಬೇಡ, ನೆಕ್ಸ್ಟ್ ವೀಕಲ್ಲಿ ನಾವು ಅದನ್ನು ಭೇಟಿ ಇಟ್ಕೊಳ್ಳೋಣ ಅಂತೇಳಿ ಸೊ ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ. ಬರುವ ವಾರ ಯಾವ ದಿನಾಂಕ ಅಂತೇಳಿ ನಮ್ಗೆ ತಿಳಿಸ್ತೇವೆ. ಅವತ್ತು ಸ್ಥಳ ವೀಕ್ಷಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ರದ್ದಾಗಿದೆ. ತಮ್ಮ ಮುಖೇನ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಾವನದುರ್ಗವನ್ನು ಯಾವ ರೀತಿ ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಅಧಿವೇಶನ ನಡೆದ ಸಂದರ್ಭದಲ್ಲಿ ನಾನು ಸಚಿವರ ಗಮನವನ್ನು ಪ್ರಶ್ನೆ ಮೂಲಕ ಗಮನವನ್ನು ಸೆಳೆದೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ಹತ್ರ ಇದೆ ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ. ಮಾನ್ಯ ಸಚಿವರು ಕೂಡ ಈ ಸ್ಥಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ಉತ್ತರವನ್ನು ಕೊಟ್ಟರು. ಸ್ಥಳಕ್ಕೆ ಭೇಟಿ ಕೊಟ್ಟು ಇದಕ್ಕೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹಿಂದೆ ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಯೋಗೇಶ್ವರ್ ಅವರು ಕೂಡ ನಾನು ಕರ್ಕೊಂಡ್ಬಂದಿದ್ದೆ. ಅವರು ಕೂಡ ಭೇಟಿ ಕೊಡಿಸಿ ನಮ್ಮ ತಾಲೂಕಿನಲ್ಲಿ ಇತಿಹಾಸವಾದ ಪ್ರಸಿದ್ಧವಾದಂಥ ಪ್ರವಾಸಿ ತಾಣಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವನ್ನ ಕೊಂಡೊಯ್ಯಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರ ವೀರ ಸಮಾಧಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಅಭಿವೃದ್ಧಿಗೊಳಿಸ್ತಾ ಇರೋದು. ಅದರ ಜೊತೆಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಕಲ್ಯಾದ ಬೆಟ್ಟಗಳು ಮತ್ತು ಅಲ್ಲಿನ ಜೈನ ಮಸೀದಿ ಮತ್ತು ಚರಿತ್ರೆ ಇರುವಂಥ ಜಾಗ. ಹಾಗೆಯೇ ತಿಪ್ಪಗೊಂಡಲ್ಲಿ ಜಲಾಶಯ, ಮಂಚನಬೆಲೆ ಜಲಾಶಯ ಮತ್ತು ಸಾವನದುರ್ಗ ಇವೆಲ್ಲವನ್ನು ಕೂಡ ಒಂದು ದಿನದ ಮಾಗಡಿ ಪ್ಯಾಕೇಜ್ ಅಂತ ಮಾಡೋದು, ಅಥವಾ ರಾಮನಗರದ ರೇವಣಸಿದ್ದೇಶ್ವರ ಬೆಟ್ಟ ಇರ್ಬೋದು, ರಾಮದೇವರ ಬೆಟ್ಟ ಇರ್ಬೋದು, ಮತ್ತು ಅದನ್ನು ಒಳಗೊಂಡಂತೆ ರೇಷ್ಮೆ
ಅಧ್ಯಯನ ಕೇಂದ್ರವನ್ನು ನಮ್ಮ ಜಿಲ್ಲೆಯಲ್ಲಿದೆ. ಚನ್ನಪಟ್ಟಣದ ಇದೆ. ಮತ್ತು ರೇಷ್ಮೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂಥ ಮಾರುಕಟ್ಟೆ. ಇವೆಲ್ಲವನ್ನು ಒಳಗೊಂಡಂತೆ 2 ದಿನದ ಮೇಕೆದಾಟು ಸಂಗಮ ಇವೆಲ್ಲವನ್ನು ಸೇರಿಸ್ಕೊಂಡು 2 ದಿನದ ಪ್ಯಾಕೇಜನ್ನು ಮಾಡಬೇಕು ಅಂತೇಳಿ ಇವತ್ತೇನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಚರ್ಚೆ ನಡೀತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಇದನ್ನು ಸೇರಿಸ್ಕೊಂಡು ಕೆಂಸಾಗರ ಕೆರೆಯನ್ನು ಕೂಡ ಅಭಿವೃದ್ಧಿಪಡಿಸಿ ಅದಕ್ಕೂ ಮತ್ತು ಮಂಚಿನಕೆರೆ ಕೆರೆಗೆ ಎರಡನ್ನೂ ಕೂಡ ಏರ್ ಬೋರಿನಲ್ಲಿ ಒಂದು ಪ್ರವಾಸವನ್ನು ಉನ್ನತೀಕರಣಗೊಳಿಸಲಿಕ್ಕೆ ಅದು ಕೂಡ ಇವತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಚಿಂತನೆ ನಡೀತಾ ಇದೆ. ಇವತ್ತು ನಾವು ಸಾವಂದುರ್ಗದ್ದು ಒಂದು DPR ಅನ್ನು ಮಾಡಿಸಿದ್ದೇವೆ. ಶೀಘ್ರದಲ್ಲಿ ನಮ್ಗೆ ಆಗಬೇಕಾದಂಥ ಅಲ್ಲಿ ಮೂಲಭೂತ ಸವಲತ್ತುಗಳನ್ನು ಪ್ರವಾಸಿಗರಿಗೆ ಕೊಡಬೇಕು. ಒಂದು ಎಂಟ್ರೆನ್ಸ್ ಆರ್ಚನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಒಂದು ವೆಲ್ಕಮ್ ಸೆಂಟರ್ನಲ್ಲಿ ನಾವು ಮಾಡಬೇಕು ಅಂತೇಳಿ DPR ಮಾಡಿಸ್ತೀವಿ. ಆ ವೆಲ್ಕಮ್ ಸೆಂಟರ್ನಲ್ಲಿ ಒಂದು ಸುಸಜ್ಜಿತವಾದಂಥ ಟಾಯ್ಲೆಟ್ಗಳನ್ನು ಮಾಡಬೇಕು, ಕಾರ್ ಪಾರ್ಕಿಂಗನ್ನು ಮಾಡಬೇಕು, 2 ವೀಲರ್ ಪಾರ್ಕಿಂಗ್, ಸೈಕ್ಲಿಂಗ್ ಕೂಡ ಬೆಂಗಳೂರಿನಿಂದ ಭಾಳಷ್ಟು ದೂರದಿಂದ ಬರ್ತಾರೆ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮತ್ತು ಅಲ್ಲಿಂದ ಏನು 2 ದೇವಸ್ಥಾನಗಳಿವೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. 2 ದೇವಸ್ಥಾನ ಸುತ್ತಲೂ ಇರ್ತಕ್ಕಂಥ ಜಾಗದಲ್ಲಿ ಬ್ಯೂಟಿಫಿಕೇಶನ್ ಮಾಡಿಸಬೇಕು. ಪ್ರವಾಸಿಗರು ಬಂದರೆ ಅಲ್ಲಿ ಕುಳಿತುಕೊಳ್ಳೋಕ್ಕೆ ಬೆಂಚ್ಗಳನ್ನು ಹಾಕ್ಸೋಬೇಕು, ಗಾರ್ಡನಿಂಗ್ ಮಾಡಬೇಕು. ಮತ್ತು ಈ ಚಾರಣಿಗರು ಭಾಳಷ್ಟು ಜನ ಬರ್ತಾರೆ. ಆ ಚಾರಣಿಗರು ಬಂದ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಇಲ್ಲದೇ ಭಾಳಷ್ಟು ಸಮಸ್ಯೆಗಳಿಗೆ ಸಿಲುಕಿರುವಂಥದ್ದು ಭಾಳಷ್ಟು ಉದಾಹರಣೆಗಳಿವೆ. ಮೊನ್ನೆ ಕೂಡ ಒಂದಾಗಿದೆ. ಇಡೀ ರಾತ್ರಿ ಎಲ್ಲ ಅವರು ಅಲ್ಲಿ ಕಳೆದು ಸಿಗಾಕೊಂಡು 3 ಜನ ಪೊಲೀಸ್ನವರು ರಕ್ಷಣೆ ಮಾಡಿದ್ದಾರೆ. ಈ ಹಿಂದೆ ಕೇರಳದಿಂದ ಬಂದಂಥ ಇಬ್ಬರು ಕೂಡ ಸಿಗಾಕೊಂಡು ಅವರು ಕೂಡ 24 ಗಂಟೆ ಉಳಿದು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಸೊ ಇದ್ರ ಸಮಸ್ಯೆ ಏನು ಅಂತ ಅಂದರೆ ಅವರಿಗೆ ಮಾಹಿತಿ ಇಲ್ಲದೇ ಈ ಥರದ ಸಮಸ್ಯೆಗಳಿಗೆ ಸಿಲುಕ್ತಾರೆ ಚಾರಣಿಗರು. ಸಂಪೂರ್ಣವಾದಂಥ ಚಾರಣಿಗರಿಗೆ ಮಾಹಿತಿ ಕೊಡುವಂಥ ಒಂದು ಮಾಹಿತಿ ಕೇಂದ್ರವನ್ನು ಮಾಡಿಸ್ತಾರೆ. ಆ ಮಾಹಿತಿ ಕೇಂದ್ರದಲ್ಲಿ ಯಾರು ಚಾರಣಕ್ಕೆ ಹೋಗ್ತಾರೆ ಅವ್ರಿಗೊಂದು ಟ್ಯಾಗನ್ನು ಕೊಡೋದು. ಇದರಲ್ಲಿ GPS ರೀಡಿಂಗ್ ಇರುತ್ತೆ. GPS ರೀಡಿಂಗು ಏನು ಕಂಟ್ರೋಲ್ ರೂಮ್ ಅಂತ ನಾವು ಮಾಡ್ತೇವೆ. ಕಂಟ್ರೋಲ್ ರೂಮ್ಗೆ ಯಾರು ಎಲ್ಲಿದ್ದಾರೆ, ಎಷ್ಟೊತ್ತು ಹೋದ್ರು, ಅವ್ರು ಇನ್ನೂ ಏನು ಮಾಡ್ತಿದ್ದಾರೆ, ಅವ್ರು ಇಳಿದ್ರ ಬಂದ್ರ, ಅವರು ಚಾರಣ ಮುಗಿಸ್ಕೊಂಡು ಬಂದಿದ್ದಾರಾ, ಇಲ್ಲ ಸಮಯ ಆದರೂ ಅಲ್ಲೇ ಇದ್ದಾರಾ, ಅದೇನು ಸಮಸ್ಯೆ ಇದೆಲ್ಲ ಆ GPS ಮುಖಾಂತರ ರೀಡ್ ಮಾಡುವಂಥ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಅದನ್ನು ಕೂಡ ಮಾಡಿಟ್ಟಿದ್ದಾರೆ. ಸೊ ಆ ಚಾರಣಿಗರಿಗೆ ಅಲ್ಲಿ ಉಳಿಬೇಕು ಅಂತ ಅಂದರೆ ಅವ್ರಿಗೆ ಕಾಟೇಜ್ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ DPR ಸೇರಿಸ್ತಾರೆ. ಅಲ್ಲಿ ಕೆರೆ ಇದೆ. ಕೆರೆ ಸುತ್ತಲೂ ಕೂಡ ಅವರು ವಾಕ್ ಮಾಡಲಿಕ್ಕೆ, ಸೈಕ್ಲಿಂಗ್ ಮಾಡಲಿಕ್ಕೆ, ವಿಶ್ರಾಂತಿ ಮಾಡಲಿಕ್ಕೆ, ಬೋಟಿಂಗ್ ಮಾಡಲಿಕ್ಕೆ ಎಲ್ಲರೂ ಕೂಡ ಇದರಲ್ಲಿ ನಾವು DPR ಅನ್ನು ಸೇರಿಸ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಏನು ಕೋಟೆ ಇದೆ ಸಾವಂದುರ್ಗದ ಕೋಟೆ, ಅದನ್ನು ಪುನಶ್ಚೇತನಗೊಳಿಸಿ ಅದನ್ನು ಯಥಾಸ್ಥಿತಿ ಉಳಿಸೋ ಥರ ಅದಕ್ಕೆ ಒಂದು ಆಕರ್ಷಣೀಯವಾಗಿ ಪ್ರವಾಸಿಗರು ಬರೋ ಥರ ಒಂದು DPR ಅನ್ನು ಮಾಡಿಸಿದ್ದೇವೆ. ಮತ್ತು ನಮ್ಮಲ್ಲಿ ಮರಗಳೆಲ್ಲ ಏನು ಜಾಸ್ತಿ ಇದೆ, ಮರದಿಂದ ಮರಕ್ಕೆ ಈ ಹಗ್ಗಗಳನ್ನು ಕಟ್ಟಿ ಅಡ್ವೆಂಚರ್ಸ್ ಗೇಮ್ಸ್ಗಳನ್ನು ಮಾಡಲಿಕ್ಕೆ ಕೂಡ DPR ಅನ್ನು ಮಾಡಿಸಿದ್ದೇವೆ. ಮಕ್ಕಳು ಆಟ ಆಡಲಿಕ್ಕೆ ಮತ್ತು ಯಾತ್ರಿಕರು ಬಂದ ಸಂದರ್ಭದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಹೋಟೆಲ್ ಇರಬೇಕು, ರೆಸ್ಟೋರೆಂಟ್ ಇರಬೇಕು, ಅವ್ರು ಉಳಿಯಲಿಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು DPR ಎಲ್ಲ ಸೇರಿಸಿ ಅದನ್ನು ಕೂಡ ನಾವು ಮಾಡಿಸಿದ್ದೇವೆ. ಇದಕ್ಕೆ ಓವರಾಲ್ ಆಗಿ ಇನಿಷಿಯಲ್ ಆಗಿ ಒಂದು 25 ಕೋಟಿ ಹಣ ಬೇಕಾಗಿದೆ. ಇಷ್ಟು ಇನ್ನೂ ಜಾಸ್ತಿ ದಿನದ 24 ಗಂಟೆಯನ್ನು ಕೂಡ ನೈಟ್ ಆ್ಯಂಡ್ ಅಡ್ವೆಂಚರ್ ಗೇಮ್ ಮಾಡಬೇಕು ಅಂತೇಳಿ DPR ಮಾಡಿಸ್ತೀವಿ. ಲೈಟಿಂಗ್ ವ್ಯವಸ್ಥೆ ಮಾಡಬೇಕು.
ಅಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಸಾಹಸಮಯ ಕ್ರೀಡೆಗಳಿಗೆ ಆ ಪ್ರಯತ್ನಗಳಿಗೆ ಅಂತ ಒಂದು ರೋಪ್ ವೇ ಮಾಡೋದು ಎಲ್ಲವೂ ಕೂಡ ನೆಕ್ಸ್ಟ್ 2ನೇ ಹಂತದಲ್ಲಿ ತೆಗೆದುಕೊಳ್ತೀವಿ. ರೂಪಾಯಿಗೆ ನಾವೇನು ರಿಪೇರ್ ಮಾಡಿಸಿದ್ವಿ, ಇದಕ್ಕೆ ಟೆಂಡರ್ ಕರೆದು ಚಾಲನೆ ಕೊಡುವಂಥದ್ದು ಈಗ ಆಗಬೇಕದು. ಮತ್ತು ನಾಳೆ ಸೋಮವಾರ ಪ್ರಿನ್ಸಿಪಲ್ ಸೆಕ್ರೆಟರಿ ನನ್ನ ಮಂತ್ರಿಗಳನ್ನ ಅವರ ಮಂತ್ರಿಗಳ ಒಂದು ಕಚೇರಿಯಲ್ಲಿ ಸಾಗಬೇಕಾಗುತ್ತೆ. ಅಲ್ಲಿ ಇದಕ್ಕೆಲ್ಲ ಚಾಲನೆ ಕೊಟ್ಟು ಶುರು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾಹಿತಿ ಕೊಡ್ತಾ ಇದೆ. ವಿಶೇಷವಾಗಿ ಸೈನ್ ಬೋರ್ಡ್ಗಳನ್ನ ಸೈಕಲ್ನಲ್ಲಿ ಬರುವಂಥವ್ರು ಅವ್ರಿಗೆ ಆದಂಥ ಇದೇನು ದೇಶಿಕ ರಸ್ತೆ ಇದೆ ಮತ್ತು ಮಾಗಡಿಯಿಂದ ಸಾವಂತೂರು ರಸ್ತೆ ಇರ್ಬೋದು, ರಾಮನಗರದಿಂದ ಸಾವಂತೂರು ಇರ್ಬೋದು, ಮಂಚಿನಮಲೆ ರೋಡಿಂದ ಸಾವಂತೂರು ಬರೋಂಥ ಟೂ ವೀಲರ್ ಬರೋರಿಗೆ ಮತ್ತು ಇವ್ರಿಗೆ ಸೈಕ್ಲಿಂಗ್ ಮಾಡೋದು ಅವ್ರಿಗೆ ಸೈನ್ ಬೋರ್ಡ್ ಅವಶ್ಯಕತೆ ಇದೆ ಅಂತೇಳಿ ಯಾರು ಚಾರಣಿಗರು ಮತ್ತು ಸೈಕ್ಲಿಂಗ್ ಯಾರು ಬರ್ತಾರೆ ಅವರ ಸಮಸ್ಯೆಗಳನ್ನು ತಿಳ್ಕೊಂಡೆ ನಾವು ಡಿಪೇರ್ ಮಾಡಿಸ್ತೀವಿ. ಅವ್ರ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೂಡ ಇದನ್ನು ಅಭಿವೃದ್ಧಿಪಡಿಸುವಂಥ ರೀತಿಯಲ್ಲಿ ಇದೆಲ್ಲವನ್ನು ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕಿ ಈ ಸಂಪೂರ್ಣ ವರದಿಯನ್ನು ತಯಾರಿಸಿದ್ವಿ. ಅದರ ಪ್ರಕಾರ ಕೆಲಸ ಮಾಡಿಸ್ತಾ ಇದ್ದೀವಿ. ಇದು ನನಗೆ ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ಶಾಸಕನಾಗಿ ನಾನು ಮಾಡಲಿಕ್ಕಾಗಲ್ಲ ಏನೂ ಆಗೋದಿಲ್ಲ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಮಂತ್ರಿಗಳನ್ನ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಇದು ನನಗೆ ಖುಷಿ ತಂದಿದೆ. ಈ ತಾಲೂಕಿಗೆ ಒಂದು ಒಳ್ಳೆ ಯೋಜನೆ. ಸರ್, ಈಗ ಯೋಗೇಶ್ವರು ಅರಣ್ಯ ಸಚಿವರಾದಾಗ ಸಮುದ್ರ ಬೆಟ್ಟದಲ್ಲಿ ಚಂದ್ರಮ ಮಾಡಬೇಕು ಅಂತ ಯೋಜನೆ ಪ್ರಸ್ತಾಪ ಆಗಿತ್ತು. ಅದರ ಸಮುದ್ರ ಶ್ರೀಗಂಧ ಬೆಳೆಸಿ ಪರಿಶುಭ್ರ ಯೋಜನೆ ಆಗಿತ್ತು. ಆ ಯೋಜನೆ ಇದರಲ್ಲಿ ಸೇರಿಸ್ಕೊಂಡಿದ್ವಿ. ಇದರಲ್ಲಿ ಸಂಪೂರ್ಣವಾಗಿ ಹಿಂದೆ ಇದ್ದಿದ್ದನ್ನೆಲ್ಲ ರಿಟೈನ್ ಮಾಡಬೇಕು. ಹಿಂದೆ ಎಚ್ ಎಂ ರೇವಣ್ಣವರ ಅವಧಿಯಲ್ಲಿ ಒಂದು ಜಿಂಕೆ ಪಾರ್ಕ್ ಥರ ಮಾಡಿ, ಸೊ ಅದನ್ನು ಕೂಡ ಅದು ಬ್ಯೂಟಿಫಿಕೇಶನಲ್ಲಿ ಸೇರಿಸ್ಕೊಂಡಿಲ್ಲ. ಇದೆಲ್ಲ ಡಿಪೇರ್ ಮಾಡಿಸಿದ್ದೀವಿ. ನಾವೇನೇನು ಮಾಡಿಸ್ತೀವಿ, ಯಾವ್ಯಾವ ಥರ ಮಾಡಿಸ್ತೀವಿ ಅಂತ ಸಂಪೂರ್ಣವಾಗಿ ಡಿಪಿಆರ್ನಲ್ಲಿ ಮತ್ತು ಫೋಟೋಗ್ರಾಫ್ಸ್ ಎಲ್ಲ ಮಾಡಿಸ್ತೀವಿ. ಅದರ ಪ್ರಕಾರನೇ ಇದಕ್ಕೆ ಎಷ್ಟೆಷ್ಟು ಕಾಸ್ಟ್ ಬೀಳುತ್ತೆ ಅಂತೇಳಿ ಕಾಸ್ಟಿಂಗು ಕೂಡ ಮಾಡಿಸಿದ್ದೀವಿ. ಆರ್ಚ್ಗೆ ಎಷ್ಟು ಬೀಳುತ್ತೆ, ಆಮೇಲೆ ನಮಗೆ ವೆಲ್ಕಮ್ ಸೆಂಟ್ರಿಗೆ ಎಷ್ಟು ಬೀಳುತ್ತೆ, ರೂಮ್ಗೆ ಎಷ್ಟು ಬೀಳುತ್ತೆ. ನಮಗೆ ವಿಶೇಷವಾಗಿ ಸಿ ಸಿ ಕ್ಯಾಮ್ರಾಗೂ ಕೂಡ ಇಲ್ಲಿ ನಾವು ಇದು ಮಾಡಿದ್ದೀವಿ. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಸಿ ಕ್ಯಾಮ್ರಾಕ್ಕೆ ಇದೆಲ್ಲ ಕಂಟ್ರೋಲ್ ರೂಮ್, ಯಾರು ಎಲ್ಲಿ ಏನು ಮಾಡ್ತಾರೆ, ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಸಿ ಕ್ಯಾಮ್ರಾ ಭಾಳ ಅತ್ಯವಶ್ಯ. ಅದನ್ನು ಕೂಡ ಮಾಡಿಸ್ಬೇಕು. ಎಲ್ಲ ಮಾಡಿಸಿ 24 ಕೋಟಿ ರೂಪಾಯಿಗೆ ನಾವು ಎಸ್ಟಿಮೇಟನ್ನು ಮಾಡಿಸಿದ್ದೀವಿ. DPR ಇದ್ರ ಪ್ರಕಾರ ನಾವು ಇವನ್ನ ಕೆಲಸ ಪ್ರಾರಂಭ ಮಾಡಿಸ್ತೀವಿ. ಈಗ ಸಾವಂತೂರ್ದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತ ಹೊರಟಿದ್ದೀರಿ ಸರ್. ಸಾಕಷ್ಟು ಜನ ಅಲ್ಲಿ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರು ಬಂದಂಥ ಪ್ರವಾಸಿಗರಿಗೆ ಭದ್ರತೆಯನ್ನ ಒದಗಿಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀರ ತಾವು ಶಾಸಕರಾಗಿ? ಭದ್ರತೆಗೆ ಅಂದ್ರೆ ಸಿ ಕ್ಯಾಮ್ರಾ ಹಾಕ್ಸ್ಕೊಳ್ಳಿ. ಅವ್ನು ದೊಡ್ಡ ಪೋಸ್ಟ್ ಮಾಡ್ತೀವಿ. ಪೊಲೀಸ್ ಅವ್ರ ಪೋಸ್ಟ್ ವಿಧಾನ ಆಟೋಮೆಟಿಕಲಿ ಆಗುತ್ತೆ. ವಿಧಾನ ಮಾಡಿದ ತಕ್ಷಣ ಯಾಕಂದ್ರೆ ಅದು DPR ಅಂತ ಅದ್ರ ಜೊತೆಯಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ನಾವು ಇದೊಂದು ಏಜೆನ್ಸಿ ಕೊಟ್ಟು ಪ್ರೈವೇಟ್ ಸೆಕ್ಯೂರಿಟಿ ಮಾಡಿದ್ರೆ ಅವ್ರಿಗೆ ಎಲ್ಲ ಸೆಕ್ಯೂರಿಟಿಗಳ ಹತ್ರ ವಾಕಿಟ್ ಹಾಕಿರುತ್ತೆ. ನಿಮ್ಗೆ ಯಾರು ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ ಏನಂತ ಅಬ್ಸರ್ವ್ ಮಾಡೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡಿದ್ರೆ ಇವೆಲ್ಲೂ ಕೂಡ ತಳಹಂತದಲ್ಲಿ ನಾವು ಮಾಡಬೇಕಾಗುತ್ತೆ. ಅವನ್ನೆಲ್ಲ ಮಾಡಲಿಕ್ಕೆ ಕ್ರಮ ಅರಣ್ಯ ಪ್ರದೇಶ ಆದರೂ ಕಾಡು ಜಾಸ್ತಿ ಇರುತ್ತೆ. ಪ್ರವಾಸಿಗರು ತುಂಬ ದಿನ ಜಾಸ್ತಿ ಆದಾಗ ಕಾಡು ಪ್ರಾಣಿಗಳೆಲ್ಲ ದಾಳಿ ಮಾಡೋದು ಸುರಕ್ಷತೆ ಯಾವ ಥರ ಮಾಡ್ತಾರೆ? ಈಗ ಅದಕ್ಕೆ ಇಲ್ಲಿ ಕಾಡು ಪ್ರಾಣಿಗಳು ಈ ಕಡೆ ನಾವು ಏನು ಜಾಗ ನಾವು ಉಪಯೋಗಿಸ್ಕೋತೀವಿ ಅದಕ್ಕೆ ಬರ್ದಂಗೆ ಅದಕ್ಕೇನು ಫೆನ್ಸಿಂಗ್ ಮಾಡುವಂಥದ್ದು ಇರ್ಬೋದು, ಬೇರೆ ತಡೆಗೋಡೆಗಳನ್ನು ಮಾಡುವಂಥದ್ದು ಮಾಡ್ತೀವಿ. ಇದರಿಂದ ಯಾವುದೇ ಕಾರಣಕ್ಕೂ ಕಾಡು ಪ್ರಾಣಿಗಳಿಗಾಗಲಿ ಅರಣ್ಯಕ್ಕಾಗಲಿ ಯಾವುದೇ ತೊಂದರೆ ಆಗದ ನಿಟ್ಟಿನಲ್ಲಿ ಎಲ್ಲವನ್ನ ಇಕೋ ಟೂರಿಸಂ ಸೆಂಟರ್, ಇದು ಫ್ರೆಂಡ್ಲಿ ಇಕೋ ಟೂರಿಸಂ ಸೆಂಟರ್ ಅಂತ ಮಾಡ್ತಾರೆ. ಯಾವುದೂ ಕೂಡ ಅಲ್ಲಿ ಕಾಂಕ್ರೀಟ್ ಕಟ್ಟಡಗಳಾಗಲಿ ಅಥವಾ ಬೇರೆ ಕಲುಷಿತವಾಗುವಂಥ ಯಾವುದೇ ಈ ಪ್ಲಾಸ್ಟಿಕ್ ಇರ್ಬೋದು ಇನ್ನೊಂದಿರ್ಬೋದು ಅದನ್ನು ಉಪಯೋಗಿಸಿ ಅದನ್ನು ಪರಿಸರವನ್ನು ಹಾಳು ಮಾಡುವಂಥ ಯಾವುದೇ ಕೆಲಸನೂ
ನಮ್ಮ ಈ DPR ನಲ್ಲಿ ನಮ್ಮ ಈ ಕಾನ್ಸೆಪ್ಟ್ ಅಲ್ಲಿ ಇದೆ. ಸರ್ ಸಾರಿಗೆ ವ್ಯವಸ್ಥೆ ಇವತ್ತು ಕಾಟೇಜ್ಗಳು ಕೂಡ ವುಡ್ಡಲ್ಲೇ ಡಿಸೈನ್ ಮಾಡ್ತಾರೆ. ಯಾವುದೇ ಸಿಮೆಂಟ್ ಉಪಯೋಗಿಸೋದಾಗಲಿ ಅಥವಾ ಇದನ್ನ ಏನು ಮಿನಿಮಮ್ ಉಪಯೋಗಿಸ್ತಾರೆ. ಮಿನಿಮಮ್ ತೀರಾ ಜಾಸ್ತಿ ಎಲ್ಲ ಬರೇ ಸಿಮೆಂಟ್ ಕಟ್ಟಡ ಕಟ್ಟೋದು, ಬರೇ ಕಬ್ಬಣದಲ್ಲಿ ಕಟ್ಟೋಂಥದ್ದು ಅದೆಲ್ಲ ಮಾಡೋದಿಲ್ಲ. ಇದೆಲ್ಲ ವುಡ್ ಕಾಟೇಜ್ಗಳನ್ನ ವುಡನ್ ಕಾಟೇಜ್ಗಳನ್ನ ಮಾಡ್ತಾರೆ. ಇಲ್ಲಿ ಎಷ್ಟು ಬೇಕು ಫಿಟ್ ಮಾಡಿ ತಂದಲ್ಲಿ ಇಟ್ಬಿಡೋ ಥರ ಆ ಥರ ಕಾನ್ಸೆಪ್ಟ್. ಸರ್ ಸಾರಿಗೆ ವ್ಯವಸ್ಥೆ ಬಂದು ಇದೆಲ್ಲ ಆದ ತಕ್ಷಣ ಸಾರಿಗೆನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ಸರ್, ತಮ್ಮ ಪ್ರಾಜೆಕ್ಟ್ ಅಲ್ಲಿ ಸ್ಥಳೀಯರಾಗಿ ಒಂದು ಇತ್ತು, ಸಸ್ಯ ಕ್ಷೇತ್ರ ಅಂತ ಒಂದು ಇತ್ತು. ಈ ಹಿಂದೆ ಮಾಡ್ತಾ ಇದ್ರು ಮಕ್ಕಳಿಗೆಲ್ಲ ಅವೇರ್ನೆಸ್ ಮೂಡಿಸೋದಕ್ಕಾಗಲಿ ಅಲ್ಲಿ ಶಾಲಾ ಕಾಲೇಜಿಗೆಲ್ಲ ಒಂದು ಪ್ರಾಜೆಕ್ಟ್ ಇಟ್ಕೊಡೋದು. ಬಟ್ ಅಲ್ಲಿ ಆಲ್ರೆಡಿ ಆ ಜಾಗವನ್ನು ಮೀಸಲಿಟ್ಟಿದ್ರು ಗಿಡಮೂಲಿಕೆಗಳಿಗೋಸ್ಕರ. ಆ ಸ್ಥಾನವನ್ನು ಆ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಡ್ ಮಾಡಬಾರ್ದು ಅಂತ ಸ್ಥಳೀಯರೊಂದು ಮನವಿ ಕೂಡ ಮಾಡಿದ್ದಾರೆ. ಆ ಜಾಗನ ಯಥಾಸ್ಥಿತಿ ಹಿಂದೆ ಏನಿತ್ತು ಅದಕ್ಕೆ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ನಲ್ಲ. ಅಲ್ಲಿ ಆ ಸಸ್ಯ ಕ್ಷೇತ್ರ ಕೃಷಿ ಅಂತ ಏನಿತ್ತು ಅದನ್ನ ಸಣ್ಣ ಸಣ್ಣ ನವಿಲುಗಳು, ಜಿಂಕೆ, ಮೊಲ ಆ ಥರದ್ದೆಲ್ಲ ಪಾರ್ಕ್ ಬೇರೆ ದೇವಸ್ಥಾನ ಎದುರುಗಡೆ ಶೌಚಾಲಯ ವ್ಯವಸ್ಥೆ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನ ಬರ್ತಾರೆ. ಗಿಡ ಮರ ಕಡಿಯೋಂಥ ಪ್ರಶ್ನೆ ಇಲ್ಲ. ಎಲ್ಲಿ ಜಾಗ ಇದೆ ಅಲ್ಲೇನೆ ರಸ್ತೆ ಮಾಡ್ಕೊಂಡು ಅವನ್ನೆಲ್ಲ ಉಳಿಸುವಂತ ಕೆಲಸ ಮಾಡ್ತಾರೆ. ಅದನ್ನ ಸಪರೇಟ್ ಮಾಡಿದ್ರೆ ನೋಡೋದಕ್ಕೆ ಇದು ಮಾಡೋದಕ್ಕೆ ಎದುರುಗಡೆ ಇರ್ತಕ್ಕಂಥ ಏನ್ ಮರಗಳಿರ್ತಕ್ಕಂಥ ಪ್ರದೇಶ ಇದೆ ಅವನ್ನೆಲ್ಲ ಅದೇ ತರ ರಿಟೈನ್ ಮಾಡ್ತೀವಿ. ಮರದಿಂದ ಮರಕ್ಕೆ ಎಲ್ಲ ಕಾಟೇಜ್ಗಳನ್ನು ಹಾಕ್ಸೋದು ಕೆಲಸ ಅದನ್ನೇ ಡಿಸೈನ್ ಮಾಡ್ತೀವಿ. ಮರದ ಮೇಲೇನೆ ಕಾಟೇಜ್ಗಳಿರ್ಬೇಕು ಅಂತ ಪ್ಲಾನ್ ಮಾಡಿ ಅದೇ ತರ ಸರ್. ಇದು ನಮಗೆ ಈ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಇವಾಗ 24 ಕೋಟಿ ಡಿಕ್ಲೇರ್ ಮಾಡ್ತಾರೆ. ಸೊ ಒಂದೇ ಸರಿ ಪ್ರವಾಸಿ ತಾಣನ ಒಂದೇ ಸರಿ ನಾವು ಕಟ್ಟಿಕೊಡ್ಲಿಕ್ಕೆ ಆಗಲ್ಲ. ಒಂದೇ ಸರಿ ಇಡೀ ಪ್ರಪಂಚದ ಎಲ್ಲಾ ಮೂಲೆಗಳಿಂದ ಇದು ಬನ್ನಿ ಅಂತ ಅಟ್ರಾಕ್ಟ್ ಮಾಡಕ್ ಅಂತ ಮಾಡ್ಬೇಕು. ಇವಾಗ ಇಲ್ಲಿದೆ ಒಂದು ಪ್ರವಾಸಿ ಕೇಂದ್ರ ಇಲ್ಲಿದೆ ಅಂತ ಅದಕ್ಕೆ ಅದರಿಂದ ಮೌತ್ ಟು ಮೌತ್ ಪಬ್ಲಿಕ್ ನಮಗೆ ಪ್ರಚಾರ ಸಿಗ್ತದೆ, ಬಾಯಿಂದ ಬಾಯಿಗೆ ಪ್ರಚಾರ ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು 25 ಕೋಟಿ ಖರ್ಚು ಮಾಡ್ತೀವಿ. ಮಿನಿಮಮ್ ನಾಳೆ ಸೋಮವಾರದಿಂದಲೇ ಸೋಮವಾರದಿಂದಲೇ ಹಣ ಮೀಸಲಿಟ್ಟಿದ್ದಾರೆ, ಟೆಂಡರ್ ಮಾಡ್ತಾರೆ, ಚಾಲನೆ ಕೊಡ್ತಾರೆ. ಇದೆಲ್ಲ ಬಹಳ ತೀರಾ ಕಡಿಮೆ ಟೈಮ್ ಕೊಟ್ಟೆ ಮಾಡ್ತಾರೆ. 7-8 ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ 9-10 ತಿಂಗಳಲ್ಲಿ ಮುಗಿಸ್ತಾರೆ. ಇದೆಲ್ಲ ಸೆಟಪ್ ಹೆಂಗಿದೆ ಅಂತಂದ್ರೆ ಎಲ್ಲ ಏಜೆನ್ಸಿ ಕೊಡ್ತೀವಿ, ಮಾಡಿ ತಂದು ಇಡೋದು ಅಷ್ಟೇ. ಟಾಯ್ಲೆಟ್ ಅಷ್ಟೇ, ರೆಡಿ ಟಾಯ್ಲೆಟ್, ರೋಡ್ ಜಾಗ ಎಲ್ಲ ಕಂಟೈನರ್ ಇಡ್ತಾರೆ, ಅದನ್ನ ಮೇಂಟೈನ್ ಮಾಡ್ತಾರೆ ಏಜೆನ್ಸಿ. ಅಲ್ಲಿ ಮಾಡೋಂಥದ್ದು, ಅಲ್ಲಿ ಕಟ್ಟೋಂಥದ್ದು ಎಂಥದ್ದು ಇಮಿಡಿಯೇಟ್ ಮಾಡಬೇಕು. ಆ ಕೆರೆ ಸುತ್ತ ನಾವೇನು ಪಾತ್ವೆ ಮಾಡ್ತೀವಿ ಅದನ್ನು ಕೂಡ ಇಮಿಡಿಯೇಟ್ ಚಾಲನೆ ಮಾಡಬೇಕು. ಬೆಟ್ಟದ ಮೇಲೆಲ್ಲ ಹೋಗಿ ಪೈಂಟ್ ಬರೆಯೋದು, ಹೆಸರು ಬರೆಯೋದು ತುಂಬ ನಡೀತಾ ಇದೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಸೋಣ. ಅಲ್ಲೆಲ್ಲ ಸೆಕ್ಯೂರಿಟಿ ಹಾಕ್ಸ್ತೀವಿ, ಅಲ್ಲೆಲ್ಲ ಸೈನ್ ಬೋರ್ಡ್ಗಳು ಇರಬೇಕು. ಅಲ್ಲೇನೇ ನೀವು ಹೆಚ್ಚು ಕಡಿಮೆ ಮಾಡಿದ್ರು ದಂಡ ಬೀಳ್ತದೆ ಅಂತ. ಅಲ್ಲಿ ಯಾರು ಬರ್ದವ್ರಂತ ಸಿಸಿ ಕ್ಯಾಮ್ರಾ ಇದ್ರೆ ಯಾರು ಬರ್ದವ್ರಂತ ಗೊತ್ತಾಯ್ತಾರೆ, ಪೆನಾಲ್ಟಿ. ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಎಲ್ಲ ಹೋಗ್ತಾರೆ. ಅದಕ್ಕೆಲ್ಲ ಎಲ್ಲ ಕಡೆ ಡಸ್ಟ್ಬಿನ್ ಮಾಡಿಸಿದ್ದೀವಿ. ಡಸ್ಟ್ಬಿನ್ ಎಲ್ಲಿ ಬಳಕಬೇಕು ಅದಕ್ಕೆ ಎಷ್ಟು ಅಂತ ಮಾಡಿಸಿದ್ದೀವಿ. ಸರ್ DPR ಅಲ್ಲಿ ಮಂಚಂದಲ್ಲಿ ಥೀಮ್ ಪಾರ್ಕ್ ಎಲ್ಲ ಇದೆ ಸರ್. ಇದರಲ್ಲಿ ಪರ್ಟಿಕ್ಯುಲರ್ ಸೌಂಡ್